ಕಟಕ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಏನಪ್ಪಾ ಅನುಕೂಲ ಅಂತ ಅಂದ್ರೆ ನೋಡಿ, ಶುಭ ಫಲಗಳೇನು ಅಶುಭ ಫಲಗಳೇನು ಅಂತ ಅಂದ್ರೆ ಕಟಕ ರಾಶಿಗೆ ಮುಖ್ಯವಾಗಿ ಗುರು 12ನೇ ಮನೆಗೆ ಹೋದ್ರು ಅಂದ್ರೆ ನಿಮ್ಮ ರಾಶಿಯಿಂದ 5ನೇ ತಾರೀಕಿಗೆ ಇದೇ ಡಿಸೆಂಬರ್ 5ಕ್ಕೆ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. 12ನೇ ಮನೆಯಲ್ಲಿ ಗುರು ಹೋಗಿರೋದ್ರಿಂದ ಎಲ್ಲ ಒಂದ್ ಕಡೆ ಕೆಲಸ ಕಾರ್ಯಗಳು ಸ್ಟಕ್ ಆಗಿರುತ್ತೆ. ಬಂದಾಗ ಒಂಥರ ಅಂದ್ರೆ ಹಿಂದಕ್ಕೆ ಹೋದಾಗ ಒಂಥರ ಪ್ರಾಬ್ಲಮ್ ಆಗಿರುತ್ತೆ. ಮತ್ತೆ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರಾ. ವಿದ್ಯಾಭ್ಯಾಸ ಕಟಕ ರಾಶಿಯ ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ನೋಡಿ, ಎರಡನೇ ಮನೆ ಕೇತು, ಎರಡನೇ ಮನೆಯ ಅಧಿಪತಿ ಸೂರ್ಯ ಬಂದು ನಿಮ್ಗೆ 25ನೇ ತಾರೀಕುವರೆಗೂ ನಿಮ್ಗೆ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ. 25ನೇ ತಾರೀಕಿನ ನಂತರ ನಿಮ್ಗೆ ಧನಸ್ಸು ರಾಶಿಗೆ ಬರ್ತಾರೆ. ಧನಸ್ಸು ರಾಶಿಗೆ ಸೂರ್ಯ ಬರೋದ್ರಿಂದ ಜೊತೆಗೆ ನೋಡಿ, ನಿಮ್ಮ ಒಂದು ಕಟಕ ರಾಶಿಯ 10ನೇ ಮನೆ ಅಂತಂದ್ರೆ 11ನೇ ಮನೆ ಶುಕ್ರ, ಕಟಕ ರಾಶಿಯ 11ನೇ ಮನೆ ಅಧಿಪತಿ ಶುಕ್ರ, ಮತ್ತೆ 10ನೇ ಮನೆ ಅಧಿಪತಿ ಕುಜ, ಅದೇ ರೀತಿ ನಿಮ್ಮ ಧನಾಧಿಪತಿ ಸೂರ್ಯ, ಮತ್ತೆ 11ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ ಬುಧ, ಇವ್ರು ಇಷ್ಟೂ ಜನ ಕೂಡ ಒಂದೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು 5ನೇ ಮನೇಲಿ ಇರೋದ್ರಿಂದ ಪೂರ್ವ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾವಾಗ 25ನೇ ತಾರೀಕುವರೆಗೂ ನಿಮ್ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದ್ರೆ 25ರ ನಂತರ ನಿಮ್ಗೆ 6ನೇ ಮನೆಗೆ ಈ 4 ಗ್ರಹಗಳು ಬರೋದ್ರಿಂದ ಕಟಕ ರಾಶಿಯವರಿಗೆ ತುಂಬಾ ತೊಂದರೆ ಮೇಲೆ ತೊಂದರೆ. ಆಲ್ರೆಡಿ ಕಟಕ ರಾಶಿಯವರು ತೊಂದರೆನ ಅನುಭವಿಸ್ತಾ ಇದ್ದೀರಾ. ಅದೇ ರೀತಿ ಗುರುವಿನ ಬದಲಾವಣೆ ಆದ್ಮೇಲೆ ಮತ್ತಷ್ಟು ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಹಿರಿಯರಿಂದ ಸ್ವಲ್ಪ ಅನುಕೂಲ ಆಗ್ಬೋದು. ಅದೇ ರೀತಿ ನೋಡಿ, ನಿಮ್ಗೆ 8ನೇ ಮನೆಯಲ್ಲಿ ರಾಹು ಇದ್ದಾಗ ಕಟಕ ರಾಶಿಯವ್ರಿಗೆ ಒಂದಲ್ಲ ಒಂದು ತೊಂದರೆಯನ್ನ ಕೊಡ್ತಾನೆ ಇರ್ತಾನೆ. ಯಾವ್ದಾದ್ರು ಕೆಲಸ ಕಾರ್ಯ ಅಥವಾ ನೋಡಿ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸರಿಯಾಗಿ ನಡೆಯಕ್ಕಾಗ್ದಿರ ಆಗಿರ್ಬೋದು, ಅಥವಾ ಎಲ್ಲ ಒಂದ್ ಕಡೆ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ವಾಹನಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರುವಂತದ್ದಾಗಿರ್ಬೋದು, ವಾಹನದ ಒಂದು ಎಫೆಕ್ಟ್ ಕೊಡೋದಾಗಿರ್ಬೋದು. ಅದೇ ರೀತಿ ನಿಮ್ಗೆ 9ನೇ ಮನೇಲಿ ಶನಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮನ್ನ, ಯಾಕಂದ್ರೆ ಅವನು 7ನೇವನು 8ನೇವನಾಗಿ 9ನೇ ಮನೇಲಿ ಇರ್ತಾನೆ. 9ನೇ ಮನೇಲಿ ಎಲ್ಲ ಒಂದ್ ಕಡೆ ನಿಮ್ಮ ಹಿರಿಯರಿಂದ ಏನಾದ್ರೂ ಒಂದು ನಿಮ್ಗೆ ಗಿಫ್ಟ್ ಬರ್ಬೋದು, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಸಾಂತ್ವನ ಆಗಿರ್ಬೋದು, ಅಥವಾ ಒಂದು ಕಾರೋ ಗಾಡಿನೋ ಏನಾದ್ರೂ ಒಂದು ಕೊಡಿಸ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ನಿಮ್ಗೆ ಈ ಒಂದು 25ರ ನಂತರ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ ಕಟಕ ರಾಶಿಯವರು. ಯಾಕಂದ್ರೆ ನಿಮ್ಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ, ನಿಮ್ಗೆ ಗುರುವಿನ ಒಂದು ಅನುಗ್ರಹನೂ ಇಲ್ಲ. ಯಾಕಂದ್ರೆ ಗುರು 12ನೇ ಮನೆಗೆ ಹೋಗಿರ್ತಾರೆ. ಜೊತೆಗೆ ನಿಮ್ಗೆ 2ನೇ ಮನೆ ಸೂರ್ಯ ಇವಾಗ ನಿಮ್ಗೆ 5ನೇ ಮನೇಲಿ ಇರ್ತಾರೆ. ಅಲ್ಲಿ ಎಲ್ಲ ಒಂದ್ ಕಡೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಅದಾದ ನಂತರ 25ರ ನಂತರ ನಿಮ್ಗೂ ತುಂಬಾ ಟೈಮ್ ಕೆಟ್ಟಿರುತ್ತೆ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಅತಿ ಹೆಚ್ಚು ಆಸೆ ಪಡಕ್ ಹೋದ್ರೆ ಎಲ್ಲ ಒಂದ್ ಕಡೆ ನಿಮ್ಮವರೇ ನಿಮ್ಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೆ. ಕಟಕ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದರಿಂದ ನೀವು ಎಲ್ಲೋ ಒಂದ್ ಕಡೆ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಅಥವಾ ಕೆಲಸ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಕೂಡ ಆಗಿರುತ್ತೆ. ಕಟಕ ರಾಶಿಯವರು ತುಂಬಾ ಜೋಪಾನವಾಗಿರಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಕಟಕ ರಾಶಿಯವರು ಅತಿ ಹೆಚ್ಚು ನೋಡಿ, ನೀವು ಮುಖ್ಯವಾಗಿ ನೀವು ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಟೆಂಪಲ್ ಆಗಿರ್ಬೋದು, ಅಥವಾ ವಿಷ್ಣುವಿನ ಟೆಂಪಲ್, ಮಹಾವಿಷ್ಣುವಿನ ಟೆಂಪಲ್, ಅಥವಾ ಶಿವನ ಒಂದು ಶಿವನ ಟೆಂಪಲ್ಗೆ ನೀವು ಹೋಗ್ತಾ ಬರ್ತಾ. ಯಾಕಂದ್ರೆ ನಿಮ್ಗೆ ರಾಹು ಕೂಡ 8ನೇ ಮನೇಲಿ ಇರೋದ್ರಿಂದ ಶಿವನ ಟೆಂಪಲ್ಗೆ ಹೋಗಿ ನೀವು ಹಾಲನ್ನ ಕೊಡೋದು, ಹಾಲು ಅಭಿಷೇಕ ಮಾಡೋದು, ಅಭಿಷೇಕನ ಕುತ್ಕೊಂಡು ನೋಡೋದು, ಅದು ನಿಮ್ಗೆಲ್ಲ ಒಂದ್ ಕಡೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಈ ರೀತಿ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಕಟಕ ರಾಶಿಯವರು ಒಟ್ಟಾರೆ ಡಿಸೆಂಬರ್ ತಿಂಗಳು 50% ಪಾಸಿಟಿವ್, 50% ನೆಗೆಟಿವ್ ಅಲ್ಲಿ ಇರ್ತೀರಾ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.